understand your problem. I want to sort out your problem. I want to be with you. I want to help you. At the same time, I am expecting help from you. ದುಡ್ಡು ಕಾಸಲ್ಲ, ನನ್ನ ಕೈಯನ್ನ ಬಲಪಡಿಸಬೇಕು ಅಂತ. ನೋಡ್ತೀರಿ GB ಎಲೆಕ್ಷನ್ ಅಲ್ಲಿ ನೀವೆಲ್ಲ ಏನ್ ಮಾಡ್ತೀರಿ ಅಂತ ನೋಡ್ತೀನಿ ನಾನು. ಎಲ್ಲ ನಗ್ತಾ ಇದೀರ ನೋಡಿ. ಲುಕಿಂಗ್ ಅಟ್ ಯು. ಎಲ್ಲ ಕಾನ್ಫಿಡೆನ್ಸ್ ಇಟ್ಕೊಂಡಿದೀನಿ ನೆಕ್ಸ್ಟ್ ಎಲೆಕ್ಷನ್ ಗೆ ನೀವೇನ್ ಸಹಾಯ ಮಾಡ್ತೀರಂತ. ನಮ್ದೇ ಗೌರ್ಮೆಂಟ್ ನಿಮ್ ಸಹಾಯ ಮಾಡಕ್ಕಿರೋದು. ಯಾರು ಈ ಆಕ್ಟ್ ನ ತರಲಿಲ್ಲ, ನಾನ್ ತರ ಕೊಟ್ಟಿದ್ದೀನಿ. ಡೋಂಟ್ ಡಿಸಪಾಯಿಂಟ್ ಮೀ. ಸೊ ಫ್ಲಾಟ್ ಎಲ್ಲ ಹೋಯ್ತು. ಫ್ಲಾಟ್ ಓನರ್ಸ್ ಪ್ರಾಬ್ಲಮ್ಸ್ ಕೆಲವೆಲ್ಲ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ಐ ಆಮ್ ಬೀಯಿಂಗ್ ಶಾಕಿಂಗ್ ಟು ಹಿಯರ್ ಆಲ್ ಯುವರ್ ಪ್ರಾಬ್ಲಮ್ಸ್. ಸೊ ನಾನು ನಿಮ್ನೆಲ್ಲ ಕಾಪಾಡ್ಬೇಕು. ಈ ಮೇಂಟೆನೆನ್ಸ್ ಕೆಲವು ವಿಚಾರದಲ್ಲಿ ಕೆಲವೆಲ್ಲ ತಿಳಿಸಿದ್ದೀರಿ. ಆಮೇಲೆ ಹೋಮ್ ಬೈಯರ್ಸ್ ಸಮಸ್ಯೆಗಳು ಕೂಡ ತಿಳಿಸಿದ್ದೀರಿ. ಈ ಲ್ಯಾಂಡ್ ಓನರ್ಸ್ ಈ ಸಿಂಗಲ್ ವಿಂಡೋ ಏಜೆನ್ಸಿ ಬಗ್ಗೆ, ಸಿಂಗಲ್ ಏಜೆನ್ಸಿ ಸ್ವಲ್ಪ ಏನೋ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋದು. ಆಮೇಲೆ ಲ್ಯಾಂಡ್ ಓನರ್ಸ್ ಯಾರಿದ್ದಾರೆ, ಆಮೇಲೆ ಡೆವಲಪರ್ಸ್ ಇದ್ದಾರೆ, ಅವರು ನಿಮ್ಮ ಡೆಪಾಸಿಟ್ ಗಳನ್ನ ಮೋಸ ಮಾಡ್ತಾ ಇರೋದು ಕೂಡ ನೀವು ನನಗೆ ತಿಳಿಸಿದಿರಿ. ಐ ವಿಲ್ ಲುಕ್ ಅಟ್ ಇಟ್. ನಾನು ಇದಾದ್ಮೇಲೆ ನಾನು ಸಪರೇಟ್ ಮೀಟಿಂಗ್ ಮಾಡ್ತೀನಿ. ಇನ್ನೊಂದು 12 ಜನನ ಕರೀತೀನಿ ನಿಮ್ಮಲ್ಲೇನೆ. ಯಾರು ಸ್ವಲ್ಪ ದೊಡ್ಡ ದೊಡ್ಡ ವಿಷಯಗಳಿದ್ದಾರೆ, ಐ ವಿಲ್ ಕಾಲ್ ರೇರಾ, ಐ ವಿಲ್ ಕಾಲ್ ಯು ಆಲ್ಸೋ. ಒಂದು 12 ಜನ ಕಂಪೇರ್ ಮಾಡ್ಬಿಟ್ಟು ನಿಮ್ಮ ಅಸೋಸಿಯೇಷನ್ ಅವ್ರನ್ನ ಕರೆಸಿ ಇನ್ನೊಂದು ಸ್ಮಾಲ್ ಮೀಟಿಂಗ್ ಮಾಡ್ಬಿಟ್ಟು MLAs ಜೊತೆ ಚರ್ಚೆ ಮಾಡ್ತೀನಿ. MLAs ವಿಚಾರ ಮಾಡಿ ಅವ್ರದ್ದು ಏನೋ ಕೆಲವು ಸಜೆಷನ್ಸ್ ಇದೆ. ಈಗ ನಮ್ಮ MP ಗಳು ಬಂದಿದ್ದಾರೆ, ಕೆಲವೆಲ್ಲ ಬಂದಿದ್ದಾರೆ. ಲಾಸ್ಟ್ ಟೈಮ್ ಆಲ್ಸೋ ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಕೇಳ್ತೀನಿ. ಅವ್ರನ್ನ ಇನ್ವಾಲ್ವ್ ಮಾಡ್ಕೊಡ್ತೀನಿ. ಅವರು ಬಂದು ಬೇಕಾದ್ರೆ ಮಾತಾಡ್ಲಿ. ಸೊ ಐ ಆಮ್ ದೇರ್ ಟು. ಬಹಳ ಸಂತೋಷ ನೀವೆಲ್ಲ ಬಂದಿದ್ದೀರಿ. ಒನ್ ಥಿಂಗ್, here is a government. This government is not mine. This government is yours. Your voice will be heard. Your voice will be protected. So ಆ ಕೆಲಸನ ಮಾಡಿ. ಎಲ್ಲರಿಗೂ ನಮಸ್ಕಾರ. I thank you. I have a meeting in Delhi and I have a greater Bayappa office inauguration. I have to go there. Thank you. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.